ಎಸ್ ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ. ಈ ವಿಡಿಯೋನಾಗ ನಿಮಗೆ ಜಸ್ಟ್ ಮಾತುಗಳು ಇರ್ತಾವೆ. ನಾ ಇಲ್ಲಿ ಮಟ್ಟ ಬರಕ್ಕೆ ಏನೇನು ಕಷ್ಟಪಟ್ಟೀನಿ, ಏನೇನಿಲ್ಲ ಅಂತ ಹೇಳಿ ಕೇಸಿ ಎಲ್ಲ ಬರ್ರಿ ಇಲ್ಲೇ ಪೆಟ್ರೋಲ್ ಪಂಪ್ನಾಗ ಪೆಟ್ರೋಲ್ ಹಾಕಿಸ್ಕೊಂಡು ಕೇಸಿ ನನ್ನ ಲೈಫ್ ಬಗ್ಗೆ ಫುಲ್ ಹೇಳ್ಕೊಂತ ಹೋಗ್ತೀನಂತ. ನನ್ನ ಕನಸುಗಳು ಮತ್ತೆ ನನ್ನ ಮನಸ್ಸಿನ ಮಾತುಗಳೆಲ್ಲ ಕೇಳಕ್ಕೆ ಇಷ್ಟ ಇದ್ರೆ ಮಾತ್ರ ಆರಾಮಾಗಿ ವಿಡಿಯೋ ನೋಡ್ರಿ. ಈ ನನ್ನ ಯೂಟ್ಯೂಬ್ ಜರ್ನಿಗೆ ಬರಕ್ಕೆ ಬಹಳಷ್ಟು ಕಷ್ಟಪಟ್ಟೀನಿ. ಅದ ಬಿಟ್ರೆ ಎಷ್ಟೋ ಅಪ್ ಡೌನ್ಸ್ ಎಲ್ಲ ಆಗ್ಯಾವ ಜೀವನ್ಯಾಗ. ನನಗನ್ಸೋ ಪ್ರಕಾರ ಜೀವನ್ಯಾಗ ಕಷ್ಟ ಅಂದ್ರೆ ಎಲ್ಲರಿಗೂ ಇರ್ತೈತಿ. ಮನಸ್ಸಿನಾಗ ಇಟ್ಕೊಂಡು ಕೇಸಿ ಕೊರಗ್ಲಾರ್ದಂಗ ನಮ್ ಕೆಲಸ ನಾವು ಮಾಡ್ಕೊಂತ ಹೋದ್ರ ಮೋಸ್ಟ್ಲಿ ದೇವ್ರು ಒಂದಿಲ್ಲ ಒಂದಿನ ದಾರಿ ಕಾಣಿಸ್ತಾರ ಅನ್ನೋದು ನನಗೂ ನಂಬಿಕೆ ಐತಿ. ಅದಕ್ಕೋಸ್ಕರ ನಾನು ಟೋಟಲ್ ಆಗಿ 3 ವರ್ಷ ಆತು ಈ ವಿಡಿಯೋ ಮಾಡ್ಬೇಕಂತ ಹೇಳಿ ಅನ್ನತ್ತಿದ್ದೆ. ಅದಕ್ಕೋಸ್ಕರ ಮೋಸ್ಟ್ಲಿ ದೇವ್ರು ಇವತ್ತು ದಿನ ಕೊಟ್ಟಿರ್ಬೋದು ನನಗೆ ಈ ವಿಡಿಯೋ ಮಾಡಾಕ. ಈ ಯೂಟ್ಯೂಬ್ ಫೀಲ್ಡಿಗೆ ಬರಾಕ ನಮ್ ತಾಯಿನ ನನ್ನ ಕಾರಣ. ಯಾಕಪ್ಪ ಅಂತ ಹೇಳಿದ್ರ ನಮ್ ತಾಯಿ ಇಷ್ಟೊತ್ತನ ಕಷ್ಟಪಟ್ಟಿರೋದೆಲ್ಲ ಅವ್ರ ಕಣ್ ಮುಂದೆ ಹಿಂಗ ಪಾಸ್ ಆಗ್ತಿರ್ತಾವ. ನನ್ ಮಕ್ಳು ಏನ್ ಮಾಡ್ಲಿಲ್ಲ, ನನ್ ಮಕ್ಳು ಅದು ಮಾಡ್ಲಿಲ್ಲ ಇದು ಮಾಡ್ಲಿಲ್ಲ ಅಂತ ಹೇಳಿ ಕೇಸ್ ನಮ್ ತಾಯಿ ಅವರಿಗೆ ನನ್ನ ಕಡೆ ನಿಂತ್ರ ಒಂದ್ ಸ್ವಲ್ಪ ರೇಂಜಿಗೆ ಬೆಳೆದ್ಮೇಲೆ ಒಂದ್ ಮೀಟಪ್ ಮಾಡಿ ಆ ಮೀಟಪ್ ಗೆ ನನ್ನ ತಾಯಿಯನ್ನ ಕರ್ಕೊಂಡು ಹೋಗಿ ಎಲ್ಲರ ಜನರ ಮುಂದೆ ನಮ್ಮ ತಾಯಿಯನ್ನ ಒಂದ್ ರೇಂಜಿಗೆ ಹೊಗಳಿಸ್ಬೇಕು ನಮ್ ತಾಯಿ ಅವರಿಗೆ ಅಂತ ಹೇಳಿ ಕೇಸ್ ನನ್ನೊಂದು ಒಂದು ಆಸೆ ಇದೆ. ಅದಕ್ಕೋಸ್ಕರ ನಾ ಈ ಯೂಟ್ಯೂಬ್ ಫೀಲ್ಡಿಗೆ ಒಂದ್ಸಲ ಚೂಸ್ ಮಾಡಿ. ನಾನು ಎಲ್ಲದ್ರ ನಾ ಈ ಯೂಟ್ಯೂಬ್ ಫೀಲ್ಡ್ ಚೂಸ್ ಮಾಡವಲ್ಲ, ಬೇರೆ ಯಾವ್ದೋ ಕೆಲಸ ಮಾಡ್ಕೊಂಡು ಕೇಸ್ ಆರಾಮ್ಸೆ ಇರ್ಬೋದಿತ್ತು. ನಾನು ನನ್ನ ಜೀವನ್ಯಾಗ ತಂದೆ ಇಲ್ಲದ ಮಕ್ಕಳು ಜೀವನ್ಯಾಗ ದಾರಿ ತಪ್ತಾರ ಅಂತ ಹೇಳಿ ಕೇಸ್ ನಮ್ ತಾಯಿಗೆ ಎಷ್ಟೋ ಜನ ಬೈತಿದ್ರ. ಆ ಟೈಮಿಗೆ ನಮ್ ತಾಯಿ ಗಟ್ಟಿಯಾಗಿ ನಿಂತು ಕೇಸಿ 4 ಜನ ಮಕ್ಕಳನ್ನ ಸಾಕಿ ಅದ್ರನಾಗ 2 ಮಕ್ಕಳನ್ನ ಮದುವೆ ಮಾಡಿ ಕೇಸಿ ಕೊಟ್ರ. ಅದಾದ್ಮೇಲೆ 2 ಮಕ್ಕಳಿಗೆ ಸಾಲಿ ಕಲ್ಸಿದ್ರ. ಅದ್ರನಾಗ ಒಬ್ಬ ಸಾಲಿ ಬಿಟ್ಟೆ ನಾನು. ನಮ್ಮ ಅಣ್ಣ ಈಗ ಸಾಲಿ ಕಲತ್ ಕೇಸಿ ಈಗ ಆರ್ಮ್ಯಾಗ CRPF ಜಾಬ್ ಮಾಡತಾನ. ನಾನ್ ನೋಡಿದ್ರೆ ಈ ಯೂಟ್ಯೂಬ್ ಫೀಲ್ಡಿಗೆ ಬಿದ್ದೀನಿ. ನಾವು ದಾರಿ ತಪ್ಪಿಡ್ಬೋದಾಗಿತ್ತು. ಮೋಸ್ಟ್ಲಿ ನಮ್ ತಾಯಿ ನಮಗ ತೋರ್ಸಿರೋ ಪ್ರೀತಿಗೆ, ತಾಯಿ ತೋರ್ಸಿರೋ ಕರುಣೆಗೆ ಮೋಸ್ಟ್ಲಿ ನಾವ್ ಈ ಜಾಗದ್ನಾಗ ನಿಂತ ಕೇಸಿ ಅವರಿಗೋಸ್ಕರ ಏನಾರು ಮಾಡ್ಬೇಕಂತ ಹೇಳಿ ಕೇಸಿ ಈ ಪ್ಲೇಸಿಗೆ ಬಂದು ನಿಂತ್ಕೊಂಡಿವ. ಮೋಸ್ಟ್ಲಿ ನಾನ್ ಬಿಟ್ಟು ಬಂದಿರೋದು ನಮ್ಮ ಊರ್. ನನಗೆ ಅನಿಸೋ ಪ್ರಕಾರ ನಾ ಬಿಟ್ಟು ಬಂದಿದ್ದು ಒಳ್ಳೇದೈತಿ. ಯಾಕಪ್ಪ ಅಂತ ಹೇಳಿದ್ರ ಈ ಮಂಗಳೂರ್ನಾಗ ಬಂದ ಕೇಸ್ ನನಗೆ ಒಂದು ಜೀವನ ಕಟ್ಕೊಳಕ್ ಒಂದು ದಾರಿ ಮಾಡ್ಕೊಡ್ತಲ್ಲ ಅಂತೇಳಿ ನನಗೆ ಅನಿಸ್ತೈತಿ. ನಾ ಎಷ್ಟು ದಿನ ಈ ಯೂಟ್ಯೂಬ್ ಫೀಲ್ಡ್ ನಾಗ ಇರ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಜನರ ಕೈ ಹಿಡಿದ್ರೆ ಸಾಯೋ ಮಠ ಇರ್ತೀನಿ, ಜನರ ಕೈ ಬಿಟ್ರ ನಡು ದಾರಿನಾಗ ಯೂಟ್ಯೂಬ್ ಬಿಡ್ತೀನಿ. ನನಗೆ ನಂಬಿಕೆ ಐತಿ ನಮ್ಮ ಜನರ ಮೇಲೆ. ತನ್ನ ತಾಯಿಗೋಸ್ಕರ ಅಂತೇಳಿ ಬಂದವನಿಗೆ ನಡು ದಾರ್ಯಾಗಂತ್ರ ಯಾವತ್ತೂ ಕೈ ಬಿಡಂಗಿಲ್ಲ ನಮ್ಮ ಕರ್ನಾಟಕ ಜನತೆ. ನನಗಂತ್ರ ನಂಬಿಕೆ ಐತಿ. ತಂದೆ ಇರೋ ಮಕ್ಕಳು ಸಹ ಎಷ್ಟೋ ಟೈಮಿಗೆ ದಾರಿ ತಪ್ಪ ಬಿಡ್ತಾರ. ಅಂತ ಟೈಮ್ನಾಗ ನನ್ನ ತಾಯಿಗೆ ಚಾಲೆಂಜ್ ಮಾಡಿರೋರೆಲ್ಲ ಮೋಸ್ಟ್ಲಿ ಇವತ್ತು ಅನ್ಕೊಂಡಿರ್ಬೋದು, ಹೋಗೋ ಕೇಸ್ ಒಂದು ಹೆಣ್ಮಕ್ಳಿಗೆ ಚಾಲೆಂಜ್ ಮಾಡಿ ಕೇಸಿ ಸೋತಂಗ ಆತಲ್ಲ, ಊರಾಗ ಮಕ್ಕ ತೋರಿಸ್ಲಾರ್ದಂಗ ಆತಲ್ಲ ಅಂತ ಹೇಳಿ ಕೇಸ್ ಬೇಜಾರೇನಿಲ್ಲ. ನಮ್ಮ ತಾಯಿಗೆ ಚಾಲೆಂಜ್ ಮಾಡಿದವ್ರು ನಮ್ಮ ಕಣ್ ಮುಂದೆ ಓಡಾಡ್ತಿರ್ತಾರೆ. ಹೆಲ್ಪ್ ಮಾಡದೇ ಇರೋರು ಸಹ ಹೆಲ್ಪ್ ಮಾಡ್ತಾರೆ. ನನಗೆ ಗೊತ್ತೈತಿ, ನನ್ನ ನಂಬಿಕೆ ಐತಿ ನನ್ನ ಮೇಲೆ. ನಾನು ಒಂದಿನ ಮುಂದೆ ಬಂದೇ ಬರ್ತೀನಿ ಅಂತ ಹೇಳಿ ಕೇಸಿ ಆ ಟೈಮಿಗೆ ನನ್ನ ತಾಯಿಗೆ ಚಾಲೆಂಜ್ ಮಾಡಿದವರೆಲ್ಲರೂ ಒಬ್ಬ ಮಗನಿಗೆ ಮೆಟ್ಟಿಗೆ ಹಚ್ಚೋದಲ್ಲದೆ 2 ಮಕ್ಕಳಿಗೆ ಮೆಟ್ಟಿಗೆ ಹಚ್ಕೇಸಿ ಈ ಖುಷಿಯಾಗ ಅದಾರ ಅಂತ ಹೇಳಿ ಕೇಸಿ 4 ಜನ ಮಾತಾಡೋಂಗ್ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಮತ್ತೆ ನಮ್ಮ ಅಣ್ಣನ ಆಸೆನೂ ಅದ. ಈಗ ಮನಿ ಒಂದ್ ಕಟ್ಸೋದ್ ಬಾಕಿ ಐತಿ. ಅದು ಯಾವ ತರ ಕಟ್ಟಿಸ್ತಾನ ಅಂತ ಹೇಳಿ ನಮ್ಮ ಅಣ್ಣನ ಮೇಲೆ ಡಿಪೆಂಡ್ ಐತಿ. ಒಂದ್ ಟೈಮಿಗೆ ನನ್ನ ತಾಯಿಗೆ ₹1 ಕಡ್ಡಿ ಪಟ್ನ ತಗೊಳಕ್ ₹1 ಇದ್ದಿದ್ದಿಲ್ಲ. ಆ ಟೈಮ್ ನಿಂತ ಕಷ್ಟ ನೋಡ್ಕೊಂಡ್ ಬಂದಾರ. ಈಗ ಒಂದ್ ಮಗ ನೌಕರಿ ಹತ್ತಾನ ಅಂದ ತಕ್ಷಣ ಏನು ಸಮಾಧಾನ ಆಗಂಗಿಲ್ಲ. ಇನ್ನೊಬ್ಬ ಮಗನಿಗೂ ಸಹ ನೌಕರಿ ಹಚ್ಬೇಕು ಅನ್ನೋದು ಅವ್ರದ್ದು ಆಸೆ ಇತ್ತ. ಆದ್ರೆ ನಾ ಆ ಟೈಮಿಗೆ ಸಾಲಿ ಬಿಟ್ಬಿಟ್ಟೆ, ಓದ್ ತಲೆಗೆ ಹತ್ಲಿಲ್ಲ ಅಂತ ಹೇಳಿ ಕೇಸಿ. ಆದ್ರೆ ನನಗೆ ಈಗ ನಂಬಿಕೆ ಬರುದೇನಪ್ಪಾ ಅಂತ ಹೇಳಿದ್ರೆ ಓದ್ ಬಿಟ್ಟಿದ್ರು ಸಹ ನನ್ನ ಜೀವನದಾಗ ನಾ ಏನಾರು ಸಾಧಿಸ್ತೀನಿ ಅನ್ನೋದು ನನಗೆ ಅನಿಸ್ತೈತಿ. ಯಾಕಂದ್ರೆ ಯೂಟ್ಯೂಬ್ ಫೀಲ್ಡಿಗೆ ಬಂದ್ಮೇಲೆ ನನಗೆ ಅನ್ಸುದು ಜೀವನ ಕಟ್ಕೊಳಕ್ ಒಂದು ದಾರಿ ಅಲ್ಲ, 100 ದಾರಿ ಅದಾವು. ಅದ್ರನ್ಯಾಗ ನಾವು ಒಂದ್ ದಾರಿ ಸೆಲೆಕ್ಟ್ ಮಾಡೀನಿ. ₹1 ಕಡ್ಡಿಗೋಸ್ಕರ ಇನ್ನೊಬ್ಬರ ಹತ್ರ ಕೇಳಿ ಕೇಸಿ ರೊಕ್ಕ ತಗೊಳ್ಳೋದು ನೋಡಿವಿ. ಈಗ ನಮ್ಮ ಅಣ್ಣ ನೌಕರಿ ಹತ್ತಿದ ಮೇಲೆ ನಮ್ಮ ತಾಯಿ ಖುಷಿ ಪಡೋದು ನೋಡಿವಿ. ಅದರಿ ಜೀವನ್ಯಾಗಿ ದಾರಿ ಅನ್ನೋದು ಬಹಳ ಕಠಿಣ ಆಗಿದ್ರ ಲಾಸ್ಟಿಗೆ ಸುಖಕರವಾಗಿರ್ತದೆ ಅಂತ ಮೋಸ್ಟ್ಲಿ ಆ ಮಾತು ಯಾರು ಹೇಳ್ಯಾರೋ ಇಲ್ಲೋ ಗೊತ್ತಿಲ್ಲ. ಜೀವನ ಪೂರ್ತಿ ಕಷ್ಟಪಟ್ರ ಜೀವನ ಕೊನೆಯದಾಗಿ ಫಲ ಸಿಗ್ತದಂತ. ಆ ಫಲವನ್ನ ಫುಲ್ ತೃಪ್ತಿಯಾಗಿ ಪಡಿಸ್ಕೊಳಕ್ ನಮ್ಮ ತಾಯಿ ಕೊನೆಯವರೆಗೆ ಇರ್ಬೇಕು ಅನ್ನೋದು ನನ್ನ ಆಸೆ. ಮಾತು ಸ್ವಲ್ಪ ತೊದ್ಲಗತ್ತವು, ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾರು. ಜೀವನ ಅನ್ನೋದು ತುಂಬಾ ಸರಳವಾಗಿ ನಿದ್ದಿದ್ದಿಲ್ಲ. ನಮ್ಮ ತಾಯಿಗೆ ಎಷ್ಟೋ ಕಷ್ಟ, ಎಷ್ಟು ಸುಖ, ಎಷ್ಟು ನೋವು, ಎಂತ ಜ್ವರ ಬಂದ್ರು ಸಹ ತನ್ನ ಮಕ್ಕಳಿಗೋಸ್ಕರ ಒಂದಿನ ರಜೆ ಮಾಡಿದೆ ಕೆಲ್ಸಕ್ಕೆ ಹೋಗ್ತಿದ್ರಲ್ಲ ಆ ತಾಯಿ. ಆತರ ತಾಯಿ ಸಿಗಕ್ ನನ್ನ ಜೀವನ್ಯಾಗ ನಾವು ಪುಣ್ಯ ಮಾಡಿ ಅನ್ಸುತ್ತ. ಆತರ ತಾಯಿ ಸಿಕ್ಕಿರ್ಲಿಕ್ಕಂದ್ರ ಮೋಸ್ಟ್ಲಿ ಬ್ಯಾರದವ್ರು ಯಾರು ಆಗಿದ್ರ ನಮಗ ನಡು ದಾರಿನಾಗ ಸಾಯಿಸ್ ಕೇಸಿ ಅವರು ಸತ್ ಹೋಗ್ತಿದ್ರ. ನಮ್ ತಾಯಿ ಇರೋದಕ್ಕ ಮೋಸ್ಟ್ಲಿ ಇಲ್ಲಿ ಮಠ ನಾವು ಜೀವನ್ಯಾಗ ಬದುಕಕ್ ಕಾರಣ. ಇನ್ಮೇಲೆ ಅನಿಸ್ತೈತಿ ಆ ತಾಯಿ ₹1 ಕಡ್ಡಿಪಟ್ನ ತಗೊಳಕೋಸ್ಕರ ಪಟ್ಟಿರೋ ಕಷ್ಟ ಜೀವನ ಸಾಯು ಟೈಮಿಗೆ ಅವ್ರಿಗೆ ಮಕ್ಕಳದ್ದು ಯಾರು ದೂರ ಮಾಡ್ಕೊಳಕ್ ಹೋಗ್ಬಾರ್ದು ಅಂತೇಳಿ ನನಗೆ ಆಸೆ. ಯಾಕಂದ್ರ ₹1ಗೋಸ್ಕರನ ಇಷ್ಟೆಲ್ಲ ಅಲ್ದಾಡಿರೋ ತಾಯಿ ತನ್ನ ಮಕ್ಕಳ ನೌಕರಿ ಹತ್ತಿದ ಮೇಲೆ ತನ್ನ ತಾಯಿಯನ್ನ ಬಿಟ್ಬಿಟ್ರ ಬಾಳ್ ಬೇಜಾರಾಗ್ತೈತಿ. ನಮ್ಮ ಅಣ್ಣಗೂ ಹೇಳುದಿದ ಮಾತು, ಏನೋ ಆಗ್ಲಿ ಏನೋ ಹೋಗ್ಲಿ ತಾಯಿ ಇರೋ ಮಟ್ಟ ನಾವು ಜೊತೆಯಾಗಿರೋಣ ಅಂತ ಹೇಳ್ತೀನಿ ನಾ ಯಾವತ್ತಿದ್ರು. ನಾವಿಬ್ರು ದೂರ ಆಗೋದು ಆ ತಾಯಿ ಕಣ್ಣ ನಿಂತ್ರ ನೋಡಕ್ ಆಗಂಗಿಲ್ಲ ಅನ್ಸ್ತೈತೆ ನಂಗೆ ಮೋಸ್ಟ್ಲಿ. ಯಾಕಂದ್ರ ಇಷ್ಟು ಕಷ್ಟಪಟ್ಟು ಸಾಕಿರೋ ತಾಯಿ ಕಣ್ ಮುಂದೆ 2 ಮಕ್ಕಳು ದೂರ ಆದ್ರಲ್ಲ ಅಂತ ಅನ್ಸಕ್ ಹೋಗ್ಬಾರ್ದಲ್ಲ. ಅದಕ್ಕೋಸ್ಕರ ಹೇಳಿದ್ವಿ ಮಾತು. ನಿನಗೆ ನೌಕರಿ ಹಚ್ಚು ಜವಾಬ್ದಾರಿ ಅಂತ ತಾಯಿ
ಅಂತ ನಾವಿಬ್ರು ತಗೊಂಡಿದ್ದೀವಿ. ನನಗೊಂದ್ ಮೆಟ್ಟಿಗೆ ಹಚ್ಚು ಜವಾಬ್ದಾರಿ ನೀನು ತಗೋ ಅಣ್ಣನಾಗಿ. ಯಾಕಂದ್ರ ನನಗೊಂದ್ ಆಸೆ ಇರ್ತೈತಿ ಜೀವನ್ಯಾಗ ನಾನು ಏನಾರು ಮಾಡ್ಬೇಕಂತ ಹೇಳಿ. ನನಗ್ ಅನ್ಸೋ ಪ್ರಕಾರ ನನ್ ಜೊತೆ ಯಾವತ್ತಿದ್ರು ನಿಲ್ತಿ ಅನ್ನೋದು ನನಗ್ ನಂಬಿಕೆ ಐತಿ. ನಾವಿಬ್ರು ಎಷ್ಟು ದೂರ ಇದ್ರು ಮನಸ್ನಾಗಿರೋ ಮಾತು ಯಾವತ್ತಿದ್ರು ಹಂಗೆ ಇರ್ಲಿ. ನೀನ್ ಸ್ವಲ್ಪ ಸಿಟ್ಟು ಮಾಡ್ಕೊಳ್ಳೋದಾಗ್ಲಿ, ನಾನ್ ಸ್ವಲ್ಪ ಸಿಟ್ಟು ಮಾಡ್ಕೊಳ್ಳೋದಾಗ್ಲಿ ಯಾವತ್ತೂ ಆಗೋದ್ ಬೇಡ. ನಿನ್ ಮನಸ್ನಾಗ ಏನಾರ ಇತ್ತು ನನಗೆ ಹೇಳ, ನನ್ ಮನಸ್ನಾಗ ಇತ್ತು ನಾನು ನಿನಗೆ ಹೇಳ್ತೀನಿ. ಮೊದ್ಲು ಅನಿಸ್ತೈತಿ ನನ್ ಕಷ್ಟಕ್ಕೆ ಯಾರು ಇರಂಗಿಲ್ಲ ಅಂತ ಹೇಳಿ. ಈಗ ಅನಿಸ್ತೈತಿ ನನ್ ಕಷ್ಟ ಬಂದಾಗ ನನಗೆಲ್ಲ ನಿನ್ ಹತ್ರ ಹೆಲ್ಪ್ ಕೇಳ್ಬೋದಲ್ಲ, ನಿನ್ ಹತ್ರ ಸಹಾಯ ಕೇಳ್ಬೋದಲ್ಲ ಅಂತ ಹೇಳಿ ಕೇಸಿ. ಅದಕ್ಕೋಸ್ಕರ ಪ್ರತಿ ಸಲ ನಾನು ನಿನಗೆ ನಿನ್ ಕಡೆಲಿಂದ ಏನಾರು ಹೆಲ್ಪ್ ಬೇಕಾದ್ರೆ ನಾನು ನಿನಗೆ ಸೀದಾ ಕಾಲ್ ಮಾಡ್ತೀನಿ. ಒಂದ್ ಟೈಮಿಗಿತ್ತು ಯಾರು ಹೆಲ್ಪ್ ಮಾಡಂಗಿಲ್ಲ ನನಗಂತ ಹೇಳಿ ಕೇಸಿ. ಈಗ ಹಂಗಲ್ಲ, ನನ್ ಬೆನ್ನಿಂದ ಒಂದು ಗಟ್ಟಿ ಮೂಳೆ ನಿಂತೈತಲ್ಲ ಅಂತ ಹೇಳಿ ಕೇಸಿ ಅನಿಸ್ತೈತಿ. ಯಾಕಂದ್ರ ಬೆನ್ನಿಂದ ಒಂದ್ ಗಟ್ಟಿ ಮೂಳೆ ಇರುವಾಗ್ಲೇನ ಫುಲ್ ದೇಹಕ್ಕೆ ಒಂಥರ ಫುಲ್ ಸಪೋರ್ಟ್ ಇರೋದು. ಆ ಬೆನ್ ಮೂಳೆನ ಮುರಿದೋತಂದ್ರ ಜೀವನಕ್ಕೆ ಬೆಲೆನೇ ಇಲ್ಲ. ಆ ತರ ನೀ ನನ್ ಬೆನ್ನಿಗೆ ಫುಲ್ ಸಪೋರ್ಟ್ ಆಗಿ ನಿಂತಿ ಅನ್ನೋದಕ್ಕೋಸ್ಕರ ನಾ ಪ್ರತಿಯೊಂದನ್ನು ಈಗೇನೆಲ್ಲ ಮಾಡತ್ತೀನಲ್ಲ, ಕೆಲ್ಸ ಬಿಟ್ಟು ಕೇಸಿ ಯೂಟ್ಯೂಬ್ ಮಾಡತ್ತೀನಿ ಅಂತ ಹೇಳತ್ತೀನಲ್ಲ, ಇದೆಲ್ಲ ಮಾಡತ್ತಿದ್ದೆ ನಿನ್ ನಂಬಿಕೆ ಮೇಲೆ. ನಾನು ಹಿಂದ್ ನೀ ಅದಿ ಅಂತ ಹೇಳಿ ಕೇಸಿನ ಮಾಡತ್ತೀನಿ, ಇಲ್ಲಾಂದ್ರೆ ನಾ ಮಾಡ್ತಿದ್ದಿಲ್ಲ. ನೀ ನನ್ ನೌಕರಿ ಹತ್ತಿರ್ಲಿಕ್ಕಂದ್ರ ನಾ ಇಷ್ಟೆಲ್ಲ ಕಷ್ಟ ಬೀಳ್ಬೇಕಂತ ನೀ ಏನ್ ಇದ್ದಿದ್ದಿಲ್ಲ. ಸೀದಾ ಕೆಲಸ ಮಾಡಿ ಕೇಸ್ ಮನಿ ಕೆಲಸ ಎರಡು ಮಾಡ್ಬೋದಿತ್ತು ನಾನು. ನೀ ಇರೋ ಧೈರ್ಯದ ಮೇಲೆ ಕೇಸಿನ ನಾ ಈಗ ಯೂಟ್ಯೂಬ್ ಫೀಲ್ಡಿಗೆ ಇಳಿದಿರೋದು. ಇವನ್ ಮಾತಂದ್ರೆ ನಿನ್ ಮುಂದೆ ನಿಂತ ಹೇಳಕ್ ಆಗಂಗಿಲ್ಲ. ಯಾಕಂದ್ರೆ ಅಷ್ಟು ಧೈರ್ಯ ನನಗಂತ್ರ ಇಲ್ಲ. ಮೋಸ್ಟ್ಲಿ ದೊಡ್ಡವ್ ಇರೋ ಇದಕ್ಕೋಸ್ಕರ ನಾ ಮೋಸ್ಟ್ಲಿ ನಿನ್ ಮುಂದೆ ನನ್ನ ಮನಸ್ಸಿನಾಗಿರೋ ಮಾತನ್ನ ಯಾವ್ದು ಹಂಚ್ಕೊಳಕ್ ಆಗಂಗಿಲ್ಲ ಅನ್ಸುತ್ತೆ. ಈ ವಿಡಿಯೋ ಮುಖಾಂತರ ನನ್ನ ಮನಸ್ಸಿನಾಗ ಏನೇನೈತಲ್ಲ ಎಲ್ಲ ನಿನ್ ಮುಂದೆ ಹೇಳ್ಕೊಂಡಿನಿ. ನಿನ್ ಮನಸ್ಸಿನಾಗಿರೋ ಮಾತನ್ನ ಈ ವಿಡಿಯೋ ತೆಳಗಡೆ ಹಾಕ್ಬಿಡ. ನಾ ಪ್ರತಿಯೊಂದನ್ನು ಕೇಸಿ ಓದ್ ಕೇಸ್ ತಿಳ್ಕೊಂಡ್ಬಿಡ್ತೀನಿ. ನೀ ಏನೇನ್ ಮಾತಾಡ್ಬೇಕು, ನನ್ನ ಜೊತೆ ಏನೇನ್ ಕಷ್ಟ ಐತಿ, ಏನೇನ್ ಹಂಚ್ಕೋಬೇಕು, ನಿನ್ ಮನಸ್ಸಿನಾಗ ಏನೋ ಅದಾವು ಅದೆಲ್ಲ ಈ ವಿಡಿಯೋ ತೆಳಗಡೆ ಹಂಚ್ಕೊಂಡ್ ಬಿಟ್ಟಂದ್ರೆ ಸಾಕ. ನಾ ಈ ವಿಡಿಯೋ ನನ್ನ ಜೀವನ ಪರ್ವಂತವಾಗಿ ಸಾಯೋ ಮಠ ಯಾವತ್ತೂ ಡಿಲೀಟ್ ಮಾಡಂಗಿಲ್ಲ ಈ ಯೂಟ್ಯೂಬ್ ಚಾನಲ್ ನಿಂತ್ರ. ಮೋಸ್ಟ್ಲಿ ನಾನು ಈ ತರ ಮಾಡಬಾರ್ದು ಅಂತ ಹೇಳಿ ಅನ್ಕೊಂಡಿದ್ದೆ. ವಿಡಿಯೋ ನನ್ ಬಗ್ಗೆ ಅಷ್ಟ ಮಾತಾಡ್ಬೇಕು ಅನ್ಕೊಂಡಿದ್ದೆ. ಈ ವಿಡಿಯೋ ಫುಲ್ ಫ್ಯಾಮಿಲಿದ ಬಗ್ಗೆ ಬರ್ತೈತೆ ಅಂತ ಹೇಳಿ ನನಗೆ ಗೊತ್ತಿದ್ದಿಲ್ಲ. ನನಗೆ ಅನ್ಸೋ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟ ದಿನ ನಾನು ಪಟ್ಟಿರೋ ಕಷ್ಟ, ಇಷ್ಟ ದಿನ ನಾನು ಪಟ್ಟಿರೋ ನೋವು, ಮನಸ್ಸಿನಾಗ ಇಟ್ಕೊಂಡಿರೋ ಮಾತುಗಳೆಲ್ಲ ಈ ವಿಡಿಯೋ ಲಿಂತ್ರ ಮೋಸ್ಟ್ಲಿ ಹೊರಗೆ ಬರತ್ತಾವ. ನಾನು ಈ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಕುತ್ಕೊಂಡಿರ್ಬೇಕಾದ್ರೆ ನಾನು ಅನ್ಕೊಂಡಿದ್ದೆ ಈ ವಿಡಿಯೋ ನಾರ್ಮಲ್ ಆಗಿ ಎಡಿಟ್ ಮಾಡಿ ಕ್ಯಾಶ್ ಮುಗಿಸ್ಬಿಡ್ರಿ ಅಂತ ಹೇಳಿ. ನನಗೆ ಗೊತ್ತಿಲ್ಲ ಈ ವಿಡಿಯೋ ಇಷ್ಟು ಇಮೋಷನಲ್ ಆಗ್ತದೆ ಅನ್ನೋದು ಅನ್ಕೊಂಡಿದ್ದಿಲ್ಲ. ನಾನು ನನ್ನ ಮನಸ್ಸಿನಾಗಿರೋ ನೋವನ್ನ ಇಷ್ಟ ದಿನ ಹೊತ್ಕೊಂಡು ಓಡಾಡ್ತಿರೋ ನೋವನ್ನ ಇವತ್ತು ಈ ವಿಡಿಯೋ ಮುಖಾಂತರವಾಗಿ ನಿನ್ ಮಟ್ಟ ಹೇಳಿನ ಅಂತ ಹೇಳಿ ನನಗೆ ಅನಿಸ್ತೈತಿ. ಮನಸ್ಸಿನಾಗಿದ್ದ ಭಾರ ಕಮ್ಮಿ ಆಗೈತಿ. ಇನ್ನೂ ಬಹಳಷ್ಟು ಮಾತದಾವೇನೋ ಮೋಸ್ಟ್ಲಿ ಮನಸ್ಸಿನಾಗ, ಅವು ಯಾವಾಗ ಬರ್ತಾವ ಅನ್ನೋದು ಗೊತ್ತಿಲ್ಲ. ಬಂದಾಗ ಎದೆ ತರ ಅಂತ ವಿಡಿಯೋ ಮಾಡಿನ ಹೇಳ್ತೀನಿ. ನಿನ್ ಮುಂದೆ ಬಂದ್ ಕ್ಯಾಶ್ ಮಾತಾಡೋ ಅಷ್ಟು ಧೈರ್ಯ ಅಂತ ನನಗೆ ಯಾವತ್ತೂ ಬಂದಿಲ್ಲ. ಅಷ್ಟು ಧೈರ್ಯ ಅಂತ ಬರಂಗಿಲ್ಲ. ನಿನಗೆ ಯಾವತ್ತಿದ್ರು ದುಃಖದ್ನಾಗ ಯಾವತ್ತೂ ನೋಡಿಲ್ಲ, ಯಾವತ್ತಿದ್ರು ಖುಷಿಯಾಗಿ ನೋಡಿನಲ್ಲ. ಹಂಗಾಗಿ ಮೋಸ್ಟ್ಲಿ ಆ ಫೀಲ್ ಬರಂಗಿಲ್ಲ ನಿನ್ ಮುಂದೆ ಹೇಳ್ಕೊಳಕ್. ಆ ಹೇಳ್ಕೊಳಕ್ ಬಂದ್ರು ಸಹ ನೀ ಏನ್ ಹೇಳ್ತಿ, ನೀ ಯಾವ ತರ ರಿಯಾಕ್ಟ್ ಮಾಡ್ತಿ ಅನ್ನೋದು ನನಗೆ ಗೊತ್ತಿಲ್ಲಲ್ಲ. ಹಂಗಾಗಿ ನಾನ್ ತಾಯಿ ಮುಂದೆ ಹೇಳ್ಕೊಳಕ್ ಆಗಂಗಿಲ್ಲ, ನಿನ್ ಮುಂದೆ ಹೇಳ್ಕೊಳಕ್ ಆಗಂಗಿಲ್ಲ. ನಾ ಒಂಥರ ಫುಲ್ ಒಳಗಡೆ ಇಟ್ಕೊಂಡ್ ಕೇಸಿ ಕೊರಗುತ್ತಿರೋ ಮನುಷ್ಯ ನಾನು. ಎಲ್ಲ ನೋವನ್ನ ಮನಸ್ಸಿನಾಗ ಇಟ್ಕೊಂಡ್ ಕೇಸಿ ಒಂಥರ ಹಿಂಡ್ತಿರೋ ಮನುಷ್ಯ. ಪರವಾಗಿಲ್ಲ, ಇನ್ನ ನೋವು ಅದಾವು, ಹೇಳ್ಕೊತೀನಿ ಒಂದ್ ಟೈಮ್ ಬಂದಾಗ. ನಾ ಈ ವಿಡಿಯೋ ಇಷ್ಟು ಫೀಲ್ ಮಾಡ್ಕೊಂಡ್ ಕೇಸಿ ಅಳ್ಕೊಂಡೆಲ್ಲ ಮಾತಾಡ್ತೀನಿ ಅಂತೇಳಿ ನನಗೂ ಗೊತ್ತಿದ್ದಿಲ್ಲ. ಈ ವಿಡಿಯೋ ನನಗ್ ಮಾತ್ರ, ನಮ್ಮ ಅಣ್ಣನಿಗೆ ಮಾತ್ರ ಅನ್ಭವಿಸಂಗಿಲ್ಲ. ನೀವು ನಿಮ್ಮ ಅಣ್ಣನಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ರಿ. ನಿಮ್ಮ ಅಣ್ಣನ ಸ್ವಂತ ಅಣ್ಣಂದಿರಿಗೆ ಶೇರ್ ಮಾಡ್ರಿ. ನಿಮ್ ಫ್ಯಾಮಿಲಿನಾಗ ಯಾರಿಗ್ ನೋವು ಹಂಚ್ಕೋಬೇಕು ಅನ್ಕೊಂಡಿರೋರು ಎಲ್ಲರಿಗೂ ಶೇರ್ ಮಾಡ್ರಿ ಈ ವಿಡಿಯೋ. ಯಾಕಂದ್ರೆ ಇದರ್ಲಿಂತ್ರ ಒಂದು ನೋವು ಇರೋದನ್ನ ನೀವು ಮನಸ್ಲಿಂತ್ರ ಹಂಚ್ಕೊಂಡ್ ಬಿಡ್ಬೋದು. ಆದ್ರೆ ನೀವು ಎದುರುಗಡೆ ಹೋಗಿ ಮಾತಾಡುವಷ್ಟು ಧೈರ್ಯ ಯಾವತ್ತೂ ಬರಂಗಿಲ್ಲ ನನಗೆ ಅನ್ಸೋ ಪ್ರಕಾರ. ಎಸ್ ಗೈಸ್, ಮುಂದಿನ ವಿಡಿಯೋನಾಗ ಸಿಗೋಣಂತ. ಇದೇ ತರ ನಿಮಗೆ ನನ್ನ ಲೈಫಿನ ಬಗ್ಗೆ ಏನು ತಿಳ್ಕೊಳಕಿತ್ತಂದ್ರ ಕಮೆಂಟ್ ಮಾಡ್ರಿ. ಇದೇ ತರ ವಿಡಿಯೋ ಮಾಡ್ತೀನಿ ನಾನು. ನನ್ನ ಜೀವನದ ಬಗ್ಗೆ ಪ್ರತಿಯೊಂದೊಂದು ಹೇಳ್ಕೊಂತ ಹೋಗ್ತೀನಿ ಅಂತ. ಸಿಗೋಣಂತ ಗೈಸ್ ಮುಂದಿನ ವಿಡಿಯೋನಾಗ. ನಿಮಗೆ ಹಂಚ್ಕೊಳಕ್ ಇರ್ತೈತೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಅಣ್ಣ ಅವ್ರಿಗೆ ಅಂತ ಹಂಚ್ಕೊಳಕ್ ಇದ್ದೇ ಇರ್ತೈತಿ. ನಿಮ್ಮ ಅಣ್ಣ ಅವ್ರಿಗೆ ಶೇರ್ ಮಾಡ್ರಿ ಈ ವಿಡಿಯೋನ. ಪೀಸ್ ಔಟ್ ಗೈಸ್.